ನಮಸ್ತೆ. ಈಸಿಯಾಗಿ ಬೆಂಗಾಲಿ ಸ್ವೀಟ್ ರಸಗುಲ್ಲ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಲೀಟ್ರಷ್ಟು ಹಾಲನ್ನ ಕಾಯಕ್ಕಿಟ್ಕೊಂಡು ಅದು ಕುದಿ ಬರುವಾಗ ನಿಂಬೆ ರಸ ಅಥವಾ ವಿನೆಗರ್ನ ಹಾಕಿ ಹಾಲು ಒಡಿಸ್ಕೊಳ್ಬೇಕು. ನೆಕ್ಸ್ಟು ಒಡೆದಿರೋಂಥ ಹಾಲನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಆ ನೀರನ್ನೆಲ್ಲ ಶೋಧಿಸ್ಕೊಂಡು 2-3 ಸಲ ನೀರು ಹಾಕ್ಕೊಂಡು ಹುಳಿ ಅಂಶ ಹೋಗೋವರೆಗೂ ವಾಶ್ ಮಾಡಿ ಒಂದು 20 ನಿಮಿಷ ಸೈಡಲ್ಲಿ ಇಡಿ. ನೆಕ್ಸ್ಟ್ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ ಸಕ್ಕರೆಗೆ 2 ಕಪ್ ಅಷ್ಟು ನೀರು ಹಾಕಿ ಅದನ್ನು ಕುದಿಸ್ಕೊಂಡು ನಂತರ ಏಲಕ್ಕಿನ ಪುಡಿ ಮಾಡಿ ಪಾಕದೊಳಗಡೆ ಹಾಕಿ ಪಾಕನ ರೆಡಿ ಮಾಡಿಟ್ಕೊಳ್ಳೋಣ. ನಂತರ ಮಾಡಿಟ್ಕೊಂಡಿರೋಂಥ ಪನ್ನೀರನ್ನ ಕೈಯಿಂದ ನೀಟಾಗಿ ನಾದ್ಕೊಂಡು ನಮಗೆ ಬೇಕಾಗಿರೋ ಶೇಪ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಿದ್ದೀನಿ. ನಂತರ ಆ ಪನ್ನೀರ್ ಬಾಲ್ಸ್ಗಳನ್ನ ಕುದಿದಿರೋ ಸಕ್ಕರೆ ಪಾಕದೊಳಗಡೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಅದು ಸೈಜು ಡಬಲ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನು 2-3 ಅವರ್ ಫ್ರಿಜ್ಜಲ್ಲಿಟ್ಟು ನಂತರ ಡ್ರೈ ಫ್ರೂಟ್ಸ್ ಜೊತೆ ಸರ್ವ್ ಮಾಡಿದ್ರೆ ರಸಗುಲ್ಲ ರೆಡಿ.